ಕಲಬುರ್ಗಿ ಹಳ್ಳಿ ಎಲ್ಲ ದಾಟ್ಕೊಂಡು ಮುಂದೆ ಬಂದರೆ ಇಲ್ಲೊಂದು ಸಣ್ಣ ಗುಡ್ಡ ಇದೆ. ಗುಡ್ಡಕ್ಕೆ ಪೂರ್ತಿ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಬಹುಶಃ ಈ ಸಿಮೆಂಟ್ ರೋಡು ಅಲ್ಲಿಗೆ ಹೋಗುತ್ತೆ ಅಂತ ಕಾಣುತ್ತೆ. ಅಲ್ಲೊಬ್ರಿಗೆ ಕೇಳಿದ್ವಿ, ಈ ರೋಡು ಸೀದಾ ಫಾಲ್ಸ್ಗೆ ಹೋಗುತ್ತಂತೆ. ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಟೂರಿಸ್ಟ್ಗೆ ಗೊತ್ತಿಲ್ಲ, ಯಾರು ನಮಗೂ ಇದುವರೆಗೂ ಯಾರೂ ಸಿಕ್ಕಿಲ್ಲ. ನಾವಿಬ್ಬರು ಬಿಟ್ಟರೆ ಇನ್ನೂ ಯಾರೂ ಸಿಕ್ಕಿಲ್ಲ. ಅಲ್ಲಿ ಮಾತ್ರ ಸಿಮೆಂಟ್ ಇತ್ತು, ಇಲ್ಲಿ ಮತ್ತೆ ಟಾರ್ ರೋಡ್ ಇದೆ. ಗುಡ್ಡದ ಮೇಲೆ ಬಂದುಬಿಟ್ವಿ. ಇದು ಜಲಪಾತದ್ದು ಪಾರ್ಕಿಂಗ್ ಪ್ಲೇಸ್ ಅನಿಸುತ್ತೆ. ಯಾರೂ ಇಲ್ಲ, ಆದರೆ ಇಲ್ಲಿ ಕಸ ರಾಶಿ ನೋಡಿದ್ರೆ ತುಂಬ ಜನ ಬರ್ತಾರೆ ಅನಿಸುತ್ತೆ. ಎಲ್ಲಿ ನೋಡಿದಲ್ಲಿ ಬರೀ ಕಸ. ವೀಕೆಂಡಲ್ಲಿ ಸ್ಟಾಲ್ಸ್ಗಳೆಲ್ಲ ಇರ್ತವೆ. ಇದು ಆ್ಯಕ್ಚುಲಿ ಬಿಸಿಲು ಪ್ರದೇಶ ಅಲ್ಲ, ಹೌದು. ಹಾಗಾಗಿ ನೋಡಿ ಜನ ಇದು ಯಾವುದೋ ಫ್ರೆಶ್ ಇದ್ದಂಗೆ ಇದೆ. ನಿನ್ನೆ ಎಲ್ಲ ಪಾರ್ಟಿ ಮಾಡಿ ಸಿಗರೇಟ್ದೆಲ್ಲ ಇಲ್ಲೇ ಬಿಸಾಕಿ ಹೋಗಿದೆ ಜನ. ಕಬ್ಬರ್ಗಿ ಫಾಲ್ಸ್. ಕಬ್ಬರ್ಗಿ ಫಾಲ್ಸ್ ಯಾವ ಊರದು? ಕುಷ್ಟಗಿ. ಈ ಕಡೆ ನಾನು ಗಮನಿಸಿದ್ದೇನೆಂದರೆ ಅರಣ್ಯ ವಲಯ ಅಂತ ಹಾಕಿದ್ದಾರೆ. ಆದರೆ ಯಾವೊಬ್ಬ ಅರಣ್ಯ ಗಾರ್ಡ್ಗಳಿಲ್ಲ, ಯಾರು ಕೇಳೋರಿಲ್ಲ. ಎಲ್ಲ ಕಡೆ ಗಲೀಜು. ಅದೇನು ಲೋಕಲ್ ಪಾರ್ಟಿ ಕೆಂಡದ್ದು. ಒಳ್ಳೆ ಕ್ಯಾಲೆಂಡ್ರಲ್ಲಿ ನೋಡ್ದಂಗಿದೆ ಅಲ್ಲನಾ? ಒಳ್ಳೆ ಕ್ಯಾಲೆಂಡ್ರಲ್ಲಿ ನೋಡ್ದಂಗಿದೆ. ಕ್ಯಾಲೆಂಡರ್ ನೋಡ್ದಂಗಿದೆ. ಕಲ್ಲುಗಳ ಮಧ್ಯದಿಂದ ಹಾಕಿದ್ದಾರೆ. ಸರಾಯಿ ಕುಡಿಯಬಾರ್ದು ಅಂತ, ಆದರೆ ಎಲ್ಲ ಕೆಲಸ ಮಾಡಿದ್ದಾರೆ. ಎಷ್ಟು ಒಳ್ಳೆ ಪವಿತ್ರ ಜಾಗ, ಎಷ್ಟು ಗಬ್ಬು ಮಾಡಿದ್ದಾರೆ. ಪುಣ್ಯಕ್ಕೆ ಇವತ್ತು ನಾವು ಬಿಟ್ಟರೆ ಇನ್ಯಾರೂ ಇಲ್ಲ ಇಲ್ಲಿ. ಬಹುಶಃ ಸಂಡೇ ಅದು ಬರ್ತಾರೆ ಅನ್ಸುತ್ತೆ. ತುಂಬ ಚೆನ್ನಾಗಿದೆ. ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕಡಿಮೆ ಆಗ್ಬೋದು, ಬಟ್ ಮಳೆಗಾಲದಲ್ಲಿ ಚೆನ್ನಾಗಿದೆ. ಕಪಿಲ ತೀರ್ಥ ನದಿ ಫಾಲ್ಸ್ ಚೆನ್ನಾಗಿದೆ. ಆದರೆ ಮೋಸ್ಟ್ಲಿ ಲೋಕಲ್ಲೇ ಇರಬೇಕು, ಜನ ಎಲ್ಲ ಇಷ್ಟು ಗಲೀಜು ಮಾಡಿರೋದು. ಯಾಕಂದರೆ ಹೊರಗಿನ ಜನಕ್ಕೆ ಅಷ್ಟು ಗೊತ್ತಿಲ್ಲ. ಇದು ಸ್ವಲ್ಪ ಒಳಗಿದೆ, ಇಂಟೀರಿಯರ್ ಇದೆ. ಅಷ್ಟು ಹೈವೇಗೆ ಕನೆಕ್ಷನ್ ಇಲ್ಲ. ಒಂದು 8-9 ಕಿಲೋಮೀಟ್ರ್ ಒಳಗೆ ಹಳ್ಳಿ ರೋಡಲ್ಲಿ ಬರಬೇಕು. ಚೆನ್ನಾಗಿದೆ. ಇಲ್ಲಿಂದ ಹೊರಡ್ತೀವಿ ಈಗ. ಮುಂದೆ ನಮ್ಮ ಪ್ರಯಾಣ ಮಹಾಕೂಟ.